ನೆಮ್ಮದಿ ಎಲ್ಲಿದೆ ಅಂದ್ರೆ ಯಾವತ್ತೂ ಮನಸ್ಸು ಒಳಗ ದ್ವೇಷ ಮಾಡದೆ ಯಾರು ಪ್ರೀತಿಯಿಂದ ಬದುಕ್ತಾರ, ಯಾರೇ ಮನೆ ಕಟ್ಟಿದ್ರೂ ಅವರಿಗೊಂದು ಹೋಗಿ ಶುಭಾಶಯ ಯಾರು ಹೇಳ್ತಾರೆ, ಯಾರೇ ಚಲೋ ಗಾಡಿ ತಂದ್ರೂ ಅದನ್ನು ದೂರ ನಿಂತ್ಕೊಂಡು ನೋಡಿ ಚಲೋ ಗಾಡಿ ತಂದನ ಪಾಪ ಆರಾಮಿರಲಿ ಅಂತ ಯಾರು ನಿಷ್ಕಲ್ಮಶ ಮನಸ್ಸಿನಿಂದ ಬಯಸ್ತಾರಲ್ಲ ಅವರೇ ನಿಜವಾದ ಆರಾಮು ವ್ಯಕ್ತಿಗಳು. ಉಳಿಕಿದ್ದು ಯಾವ ಆರಾಮಿರೋದಿಲ್ಲ. ನೀವೆಲ್ಲ ಮನಿ ಓಪನಿಂಗ್ ಹೋಗ್ತೀರಿ. ಮನಿ ಓಪನಿಂಗ್ ಹೋದಾಗ ಅವ ಕರೆದಿರ್ತಾನೆ ನಿಮಗೆ ಮನಿ ಓಪನಿಂಗ್ ಬರ್ರಿ ಅಂತ. ಅವ ಚಲೋ ಊಟ ಹಾಕ್ಸಿರ್ತಾನ. ಮತ್ತು ಊಟಕ್ಕೆ ಹೋಗಿರ್ತೀರಿ ಬಿಡ್ರಿ ನೀವು, ಆ ಪ್ರಶ್ನೆ ಬೇರೆ. ಚಲೋ ಊಟ ಮಾಡಿ ಹಂಗೆ ಬರೋದಿಲ್ಲ. ಒಂದು ಏನಾದರೂ ಗಿಫ್ಟ್ ಕೊಡಬೇಕು, ಏನಾರ ಆಯಾರಿ ಬರೆಸ್ಬೇಕು, ಮತ್ತೊಂದಿಷ್ಟು ಏನಾರ ಹಣಾರ ಕೊಟ್ಟು ಬರೋನು ಅಂತ ವಿಚಾರ ಮಾಡ್ತೀವಿ. ಹಣ ಕೊಟ್ಟು ಒಂದು ಚಲೋ ಫ್ರೇಮ್ ಗಿಫ್ಟ್ ಕೊಟ್ಟು ವಾಪಸ್ ಬರಬೇಕಾದ್ರೆ ಹಂಗೆ ಬರೋ ಮಂದಿ ಅಲ್ಲ ನಾವು. ಅಲ್ಲೋ ಏನು ಹೇಳಿಬಿಡೋದು, ಪಾಪದು ಮನೆ ಕಟ್ಟಿದ್ದು ಖುಷಿ ಒಳಗೆ ಆರಾಮ್ ಎಲ್ಲರನ್ನೂ ಸ್ವಾಗತ ಮಾಡ್ತಿರ್ತೈತದು ಕಟ್ಟಿದ್ದು. ಏನು ಹೇಳಿಬಿಡೋದು, ಅಲ್ಲೋ ಮನೆ ಏನೋ ಭಾರಿ ಕಟ್ಟಿದ್ಯಪ್ಪ, ನಮ್ಮೂರಾಗ ಇಲ್ಲ ಮನೆ, ಅಂಥ ಮನೆ ಕಟ್ಟಿ ಆದ್ರೆ ಸ್ವಾಮಿಗಳ್ನ ಯಾರೂ ಕರೆಸಿಲ್ಲೇನು, ಎದಕ್ಕೆ ಸ್ವಾಮಿಗಳ್ನ ಕರೆಸಿಲ್ಲ ಅಂದವ. ಅಲ್ಲ ಇದು ಕಿಡಿಕಿ ಏನೈತಲ್ಲ, ಇದು ಈ ಕಡೆ ಇರಬಾರ್ದಿತ್ತು, ಇದು ಈ ಕಡೆ ಇರಬೇಕಿತ್ತು, ಬರ್ಲ್ಯಾನ ಮುಗಿಸ್ಬಿಟ್ಟವ. ಗೊತ್ತಾಗತ್ತಲ್ಲ, ಮುಗಿಸೇ ಬಿಟ್ಟ ಎಲ್ಲ. ಅದು ರಾತ್ರಿ ಮಲ್ಕೋಬೇಕಾದ್ರೆ ಸಂಬಂಧಿಕರು ಬಂಗಾರ ಆಯಾರಿ ಮಾಡ್ಯಾರ, ಅದು ಇಲ್ಲ ತಲೆಯಾಗ. ಫ್ರೆಂಡ್ಸ್ ಎಲ್ಲ ಚಲೋ ಫ್ರೇಮ್ಸ್ ಗಿಫ್ಟ್ ಮಾಡ್ಯಾರ, ಅದೂ ಇಲ್ಲ ತಲೆಯಾಗ. ತಲೆಯಾಗ ಇದ್ದಿದ್ದೇನು ಕಿಟಕಿ. ಈ ಕಡೆ ಇರಬಾರ್ದಿತ್ತು ಅನ್ನಲ್ಲ ಅವ. ವಾಟ್ಸಪ್ನಾಗ ಮೆಸೇಜ್ ಹಾಕಿದ್ದವು, ಕಿಟಕಿನ ಶ್ರಾವಣ ಮುಗಿಯೋ ಒಳಗನ ಆ ಕಡೆ ಹಚ್ಚಿಬಿಡೋ, ಇಲ್ಲ ಭಾಳ ವಜ್ಜದು ನೋಡು ಮನೆ ಅಂದ್ರೆ. ಇವ ಏನು ವಾಸ್ತು ಹೇಳಿಲ್ಲಿವ, ಮನಸ್ಸು ಒಳಗೆ ಕಸ ಐತಿ, ಅದನ್ನು ಕಸ ಚೆಲ್ಲ ನೀವು ಅಷ್ಟೆ. ಪಾಪದು ಮರದಿನ ಹೋಗಿ ಕಿಟಕಿನ ಆ ಕಡೆ ಹಚ್ತದ, ಹೊಸ ಮನೆ ಕೊರೆದು ಬೀಳಿಸಿ ಈ ಕಡಿದ್ದ ಕಿಟಕಿನ ಆ ಕಡೆ ಹಚ್ಚಿತು. ಮತ್ತೊಬ್ಬ ಮನೆಗೆ ಬಂದ, ಮನೆ ಓಪನಿಂಗ್ ಬರ್ಲಾದಕ್ಕಾಗಿಲ್ಲಪ್ಪ ಅಂತ ಮತ್ತೊಬ್ಬ ಮನೆಗೆ ಬಂದ. ಮನೆಗೆ ಬರೋದಕ್ಕೆ ದೇವರ ಗುಡಿ ಏನಿತ್ತಲ್ಲ, ಜೈಜ್ ಅಂತೀವಲ್ಲ ನಾವು, ಕಟ್ಟಿ ಅಂತೀವಲ್ಲ, ದೇವ್ರ ಕಟ್ಟಿ ಮನ್ಯಾಗ, ಅದನ್ನು ನೋಡಿ ಅಲ್ಲೋ ನಿನಗೆ ಯಾರು ಹೇಳ್ಯಾರ ಇದು ಇಲ್ಲಿರಬಾರ್ದಿತ್ತು, ಇದು ಬಾತ್ರೂಮ್ ಮಗ್ಲು ಕುಂದ್ರಸು ಅಂದವ. ಇವನಿಗೆ ತಲೆ ತಾಪ ಭಾಳ ಆಯ್ತು. ಹೋಗೋ ಬರೋರೆಲ್ಲ ಇದನ್ನೇ ಹೇಳಕತ್ತಾವಲ್ಲಪ್ಪ ಅಂತ ಪಾಪ ಮತ ಮರುದಿನ ಏನು ಮಾಡ್ದ, ಪೂಜಾ ರೂಮ್ ಬದಲಿ ಮಾಡ್ದ. ಮನೆಗೆ ಮೊನ್ನೆ ದಿನ ಬಂದವ ಕಿಟಕಿ ಬದಲು ಮಾಡಂದ, ಎರಡನೇ ದಿನ ಬಂದವ ದೇವ್ರ ಕೋಲಿ ಬದಲು ಮಾಡಂದ. ಅವು ಇನ್ನೂ ಎಷ್ಟೆಷ್ಟು ಬರ್ತಾವ ಮನೆಗೆ ಯಾರಿಗೆ ಗೊತ್ತವು ಪಾಪ. ಇಲ್ಲಿ ಮನಸ್ಸೊಳಗೆ ಇದ್ದಿದ್ದು ಅವ ಖುಷಿಯಾಗಿ ಇರಬಾರ್ದನ್ನೋದು ಅಷ್ಟೇ ಇತ್ತು ಬಿಟ್ಟರೆ ಕಿಟಕಿ ನಿಜವಾದ ದೋಷ ಅಲ್ಲ, ದೇವ್ರ ಮನೆ ನಿಜವಾದ ದೋಷ ಅಲ್ಲ. ದಿವಸ ಒಬ್ರೊಬ್ರು ಬರೋರು ಒಂದೊಂದು ಹೇಳೋರು, ಒಬ್ರೊಬ್ರು ಬರೋರು ಒಂದೊಂದು ಹೇಳೋರು. ಅದು ಮನಿ ಎದ್ದು ನಿಂತು ನಗಾಕೈತಂತೂ ಚಲೋ ಗಂಟು ಬಿದ್ದಿರೋ ಮರ ಇವನಿಗಂತ. ನಿಮ್ಮಂಥವ್ರು ಗಂಟು ಬಿದ್ದಿದ್ದಕ್ಕೆ ಇವಂದು ಮುಗ್ದದ, ಇವಂದು ನನ್ನರೇ ಯಾಕೆ ಕಟ್ಟೆ, ನಾನು ಸುಮ್ಮ ಓದಿ ಇವ್ನು ಬೀದಿಯಾಗ ನಿಲ್ಲಿಸಿಬಿಡ್ರಿ ಅಂದ್ರು. ಏನಿವೆಲ್ಲ ಎದಕ್ಕೆ ಬೇಕು ನಮಗಿವೆಲ್ಲ? ಯಾರೋ ಒಬ್ಬ ಚಲೋ ಮನೆ ಕಟ್ಟಿದಾಗ ಅವನಿಗೆ ಹೋಗಿ ಎರಡು ಉಪದೇಶಗಳನ್ನು ಹೇಳೋದು ಬಿಟ್ಟು ಹೆಂಗಾರ ಮನೆ ಕಟ್ಲವ. ಅದು ಗುಡಿಸಲದ್ದೇ ಮನೆ ಇರಲಿ, ಅಲ್ಲಿ ಹೋಗಿ ಚಲೋ ಮನೆ ಕಟ್ಟಿಯಪ್ಪ, ನೆಮ್ಮದಿಯಾಗಿ ಊಟ ಮಾಡಿ ಕಣ್ಣು ತುಂಬ ನಿದ್ದೆ ಮಾಡು, 8 ತಾಸು ದುಡಿ, ನಿನಗೇನಾರ ಕಷ್ಟಿದ್ರೆ ನನಗೆ ಹೇಳು ಅಂತ ಯಾವಂತಾನಲ್ಲ ಅವನೇ ನಿಜವಾದ ಆರಾಮಾಗಿರೋ ವ್ಯಕ್ತಿ.
ಕಿಟಕಿ ಬದಲು ಮಾಡೋದ್ರಿಂದ ಮನೆಯಲ್ಲಿ ನೆಮ್ಮದಿ ಸಿಗಕ್ಕೆ ಸಾಧ್ಯ ಇತ್ತನು? ಸಾಧ್ಯನೇ ಇಲ್ಲ. ಹಂಗಂದ್ರೆ ಓಸರು ಬದಲು ಮಾಡ್ತಿದ್ರಲ್ಲ ಮತ್ತೆ ಟಪ ಟಪ. ಕಿಟಕಿ ಬದಲು ಮಾಡೋದ್ರಿಂದ ನೆಮ್ಮದಿ ಸಿಗೋದಿಲ್ಲ. ಮನೆಗೆ ದೇವ್ರ ಕೋಲಿನ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಬದಲು ಮಾಡೋದ್ರಿಂದ ಸಿಗೋದಿಲ್ಲ ನೆಮ್ಮದಿ. ನಿಜವಾದ ನೆಮ್ಮದಿ ಯಾವಾಗ ಸಿಗ್ತೈತಿ ಅಂದ್ರೆ ಬರೀ ಮನೆ ಒಳಗಿನೇ ಬದಲು ಮಾಡ್ಕೊಂತ ಹೋದ್ರ ಅದು ಮನೆ ನಕ್ಕೊಂತ ಹೇಳ್ತೈತೆ, ಅದು ಅಲ್ಲೋ ನನ್ನೇ ಬದಲು ಮಾಡಿದಿ, ಕಿಟಕಿ ಬದಲು ಮಾಡಿದಿ, ಪೂಜಾ ರೂಮ್ ಬದಲು ಮಾಡಿದಿ, ಓಣಿ ಬದಲು ಮಾಡಿದಿ, ಮ್ಯಾಗಿನ ಛತ್ ಬದಲು ಮಾಡಿದಿ, ನೀ ಹಂಗ ಉಳಿದೆಲ್ಲ, ನೀ ಬದಲಾಗು ಅಂತದು ಮನೆ. ಇವ್ರು ಏನು ನಿಮ್ಮ ಮನೆಗೆ ಬರ್ತಾರಲ್ಲ, ಇವತ್ತೊಂದು ಸೂತ್ರ ಹೇಳ್ತೀನಿ ನಾನು. ನೀವು ಅನ್ಬೇಡ್ರಿ ಸಣ್ಣ ಸ್ವಾಮಿ ಏನಾರ ತಿಳ್ಕೊಂಡದಿದು ಅಂತ ಅನ್ಬೇಡ್ರಿ. ಸುಮ್ಮ ಅಲ್ಲಿ ಇಲ್ಲಿ ನೋಡೀನಿ. ಇವತ್ತೊಂದು ಸೂತ್ರ ಏನು ಗೊತ್ತನು? ಇವು ಮನೆಗೆ ಯಾವರ ಬರ್ತಾವಲ್ಲ, ಇವು ಇವು ಊರಾಗ. ಎಷ್ಟು ಚಲೋ ಊರೈತಂದ್ರೂ ಊರಾಗ ಒಂದು 4 ಇರುವೆ. ಅವು ಕೆಲಸ ಏನು ಅಂದ್ರೆ ಮಾತಾಡೋದು. ಅವಕ್ಕೆ ಮಾತು ಬಿಟ್ಟು ಬೇರೆ ಬರೋದೇ ಇಲ್ಲ. ಜೀವನದಲ್ಲಿ ಟೀಕೆಗಳು ಬರದೇ ಇರೋರು ಯಾರಿಗೂ ಇಲ್ಲ. ಯಾರಿಗೂ ಟೀಕೆ ಬಿಟ್ಟೇ ಇಲ್ಲ. ಸಿದ್ದೇಶ್ವರಪ್ಪಗಳು ಅಷ್ಟು ಪ್ರವಚನ ಮಾಡ್ತಿದ್ರು, ಅಷ್ಟು ವಯಸ್ಸಾದ್ರೂ ಅವ್ರಿಗೇನು ಟೀಕೆಗಳು ಬಂದಿಲ್ಲಂತ ಮಾಡಿರೇನು? ಅವ್ರು ಹಚ್ಕೊಂಡಿಲ್ಲ ಅಷ್ಟೇ. ನಾವು ಹಚ್ಕೊಂಡು ತಲೆಯಾಗಿಟ್ಕೊಂಡು ಮುಕ್ಕೊಂಡಿವಿ ನಾವು. ಟೀಕೆಗಳು ಎಲ್ಲರಿಗೂ ಬರ್ತಾವೆ. ಅವು ಊರಾಗ ಒಂದು 4 ಇರುವೆ. ಅವು ಕೆಲಸ ಏನು ಅಂದ್ರೆ ಎಲ್ಲಿ ಚಲೋ ಇರ್ತದಲ್ಲ ಅಲ್ಲಿ ಹೋಗಿ ಹಚ್ಚುದು. ₹1 ಮಂದಿ ಅವು ಒಟ್ಟ ಬದಲಾಗೋದಿಲ್ಲ. ₹1 ಕಡ್ಡಿಪಟ್ನ ಯಾವ್ದೇನೋ ಅಪ್ಕೋ ನೆನಪೈತಿಲ್ಲ. ಅವು ಇರುವೆ. ಅವು ತಲೆ ಕೆಡಿಸ್ಕೋಬಾರ್ದು. ಮತ್ತು ಅವು ಬರ್ತಾವು ಮನೆಗೆ. ಅವು ಮನೆಗೆ ಬಂದು ಏನಂತವು, ಕಿಟಕಿ ಬದಲು ಮಾಡೋ ಅವು ಅಂತಾವು. ನೀವು ಬದಲು ಮಾಡಿದ್ರಿ ಅಂದ್ರೆ ಮುಗೀತವು, ನೀವು ಜಗತ್ತಿಂದನೇ ಬದಲು ಅಂತ ತಿಳ್ಕೊಂಬಿಡೋದು. ಇಲ್ಲಿರಬಾರ್ದಿತ್ತು TV, ದೇವ್ರ ಮನೆ ಇಲ್ಲಿರಬಾರ್ದಿತ್ತು, ಗಾಡಿ ಇಲ್ಲಿರಬಾರ್ದಿತ್ತು. ಈಗ ಬಂದಾವು. ಕಟಿಂಗ್ ಹಿಂಗೆ ಇರಬೇಕು, ಬಟ್ಟೆ ಹಿಂಗೇ ಇರಬೇಕು, ಗಾಡಿದು ನಂಬರ್ ಹಿಂಗೇ ಇರಬೇಕು. ಅವು ಈಗೆಲ್ಲ ಬಂದಾವ. ಈಗ ಅವು ಮನೆಗೆ ಬಂದಾಗ ಅಂತಾರಲ್ಲ, ಕಿಟಕಿ ಬದಲು ಮಾಡು, TV ಬದಲು ಮಾಡು, ಟೈಲ್ಸ್ ಬದಲು ಮಾಡು, ಎಲ್ಲ ಚೇಂಜ್ ಮಾಡು, ಎಲ್ಲ ಬದಲು ಮಾಡು. ಕಿಟಕಿ ಇಲ್ಲಿರಬಾರ್ದು, TV ಅಲ್ಲಿರಬಾರ್ದು, ಟೈಲ್ಸ್ ಇಲ್ಲಿರಬಾರ್ದು. ಅವನಿಗೆ ಕೈ ಮುಗಿದು ಒಂದು ಸೂತ್ರ ಏನು ಹೇಳಿಬಿಡ್ರಿ, ಕಿಟಕಿ ಅಲ್ಲಿರಬಾರ್ದು, TV ಇಲ್ಲಿರಬಾರ್ದು, ದೇವ್ರ ಮನೆ ಇಲ್ಲಿರಬಾರ್ದು ಅನ್ನೋ ಕತ್ತಿಯಲ್ಲ, ನೀನೇ ಜಗತ್ತಿನಾಗಿರಬಾರ್ದಿತ್ತು, ಎಷ್ಟು ಆರಾಮಿರ್ತಿತ್ತು ಅಂದ್ಬಿಡ್ರಿ. ನೀವು ಮುಗಿದ ಕಥೆಯಲ್ಲಿ ನೀನೇ ಇರಬಾರ್ದಿತ್ತು, ಇದು ಅಲ್ಲಿರಬಾರ್ದು ಇಲ್ಲಿರಬಾರ್ದು ಅನ್ನೋ ಮಂದಿನೇ ಇರಲಿಲ್ಲ ಅಂದ್ರೆ ಜಗತ್ತು ಎಷ್ಟು ಆರಾಮಿರ್ತಿತ್ತು. ನಿಮ್ಮಂಥ ಮಂದಿನೇ ಇರಲಿಲ್ಲ ಅಂದ್ರೆ ಎಷ್ಟು ಆರಾಮಿರ್ತಿತ್ತು ಜಗತ್ತ. ಇದೊಂದು ಸೂತ್ರ ನೆನಪಿಟ್ಕೊಂಡ್ಬಿಟ್ರಿ. ಯಾವ ಅಲ್ಲಿರಬಾರ್ದು ಇಲ್ಲಿರಬಾರ್ದು ಅಂದ್ರೆ ನೀನೇ ಇರಬಾರ್ದಿತ್ತಂತ ಕಳಿಸಿಬಿಡೋದು ಅವನಿಗಷ್ಟೆ. ಅವಾಗ ನೆಮ್ಮದಿ ಸಿಗಕ್ಕೆ ಸಾಧ್ಯ.